ಮಂಗಳೂರಿನ ಭೂಗತಾಪಾತಕಿ ಕಲಿ ಯೋಗೇಶ್ ವಿರುದ್ಧ ಕೋಕಾ ಕಾಯ್ದೆ ಜಾರಿಯಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಭೂಗತಾಪಾತಕಿ ಕಲಿ ಯೋಗೇಶ್ ಈಗ ಪೊಲೀಸ್ ವಶಕ್ಕೆ. ಕಾಪು ಪೊಲೀಸರು ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿದ್ದಾರೆ. ಕಲಿ ಯೋಗೇಶ್ ಪಾಂಗಾಳ ಶರಶೆಟ್ಟಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ. 2022 ಡಿಸೆಂಬರ್ನಲ್ಲಿ ಶರಶೆಟ್ಟಿಯ ಕೊಲೆ ನಡೆದಿತ್ತು. ಜಾಗದ ತಕರಾರು ವಿಚಾರದಲ್ಲಿ ಈ ಹತ್ಯೆ ನಡೆದಿತ್ತು ಎನ್ನಲಾಗಿತ್ತು. ಇನ್ನು ಯೋಗೇಶ್ ಆಚಾರ್ಯ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿ. ಹಾಗಾದ್ರೆ ಏನಿದು ಕೋಕಾ ಕಾಯ್ದೆ? ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ. ಸಂಘಟಿತ ಅಪರಾಧಗಳು ಅಂದ್ರೆ ವ್ಯವಸ್ಥಿತವಾಗಿ ಗುಂಪು ಕಟ್ಕೊಂಡು ಕೊಲೆ ಮಾಡಿದ್ರೆ ಅಥವಾ ಆ ತರಹದ ಅಪರಾಧ ಪ್ರಕರಣಗಳಲ್ಲಿ ಪದೇ ಪದೇ ಹೆಸರು ತಳಕು ಹಾಕೊಂಡ್ರೆ ಅವ್ರಿಗೆ ಕೋಕಾ ಕಾಯ್ದೆ ಅಡಿನೇ ಅವ್ರನ್ನ ಬಂಧನ ಮಾಡುವಂತ. ಇದು ಸಂಘಟಿತ ಅಪರಾಧಗಳು, ಮಾಫಿಯಾ ಮತ್ತು ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಯೋದಕ್ಕೆ ಜಾರಿಗೆ ತಂದ ಕಠಿಣ ಕಾನೂನಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಜಾಮೀನು ರಹಿತ ಬಂಧನ, ಆಸ್ತಿ ಮುಟ್ಟುಗೋಲಿಗೆ ಅವಕಾಶ ನೀಡುತ್ತದೆ. ಈ ಕಾಯ್ದೆಯ ಅಡಿಯಲ್ಲಿ ಸಂಘಟಿತ ಅಪರಾಧಗಳಲ್ಲಿ ಭಾಗವಹಿಸುವವರಿಗೆ ಗರಿಷ್ಠ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಬಹುದು. ಇನ್ನು ಆರೋಪ ಪಟ್ಟಿ ಸಲ್ಲಿಸಲು 365 ದಿನಗಳವರೆಗೆ ಸಮಯಾವಕಾಶವನ್ನು ಕೊಡಲಾಗಿದೆ. ಕಲಿ ಯೋಗೇಶ್ನಂತಹ ಭೂಗತಾಪಾತಕಿಗಳು ಈಗಾಗಲೇ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇನ್ನೇನು ಕೋಕಾ ಕಾಯ್ದೆಯಡಿ ಅವರನ್ನು ಬಂಧನ ಮಾಡಲಾಗಿದ್ದು, ಅವರ ಮೇಲೆ ಆ ಕಾಯ್ದೆಯನ್ನು ಹಾಕಲಾಗಿದೆ. ಇನ್ನು ಮುಂದೆ ನಿಜಕ್ಕೂ ಕೂಡ ಇದು ಬೇರೆ ಬೇರೆ ತರಹದ ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಭೂಗತಾಪಾತಕಿ ಕಲಿ ಯೋಗೇಶ್ ಕಾಪು ಪೊಲೀಸರು ಕೋಕಾ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಕಲಿ ಯೋಗೇಶ್ ಪಾಂಗಾಳ ಶರಶೆಟ್ಟಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿತ್ತು. ಕಲಿ ಯೋಗೇಶು ಪಾಂಗಳದಲ್ಲಿ ಅಂದರೆ ಈ ಧರ್ಮಸ್ಥಳ ಬೆಳ್ತಂಗಡಿ ಭಾಗದ ಪಾಂಗಳದಲ್ಲಿ ಶರಶೆಟ್ಟಿ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಿದ ಪ್ರಮುಖ ಆರೋಪಿಗಳು ಕೂಡ ಇವರೇ ಆಗಿದ್ದರು. 2022 ಡಿಸೆಂಬರ್ನಲ್ಲಿ ಶರಶೆಟ್ಟಿಯ ಕೊಲೆ ನಡೆದಿತ್ತು. ಜಾಗದ ತಕರಾರು ವಿಚಾರದಲ್ಲಿ, ಲ್ಯಾಂಡ್ ಲಿಟಿಗೇಷನ್ ವಿಚಾರದಲ್ಲಿ ಒಂದು ಸ್ವಲ್ಪ ವಾದ ವಿವಾದ ಆಗಿ ಅದಾದ ನಂತರ ಘರ್ಷಣೆಗೆ ತಿರುಗಿ ಆತನನ್ನು ಕೊಲೆ ಮಾಡುವ ಹಂತಕ್ಕೂ ಬಂದಿತ್ತು. ಯೋಗೇಶ್ ಆಚಾರ್ಯ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿಯಾಗಿದ್ದ. ಹಾಗಾದ್ರೆ ಏನಿದು ಕೋಕಾ ಕಾಯ್ದೆ? ಈ ಕೋಕಾ ಕಾಯ್ದೆಯಲ್ಲೇ ಯಾಕೆ ಈತನನ್ನು ಬಂಧನ ಮಾಡಲಾಯಿತು? ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಇದು ಸಂಘಟಿತ ಅಪರಾಧಗಳು, ಮಾಫಿಯಾ ಮತ್ತು ಭಯೋತ್ಪಾದಕ ಚಟುವಟಿಕೆಗಳನ್ನು ತಡೆಯೋದಕ್ಕೆ ಜಾರಿಗೆ ತಂದ ಕಠಿಣ ಕಾನೂನಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ, ಜಾಮೀನು ರಹಿತ ಬಂಧನ, ಆಸ್ತಿ ಮುಟ್ಟುಗೋಲಿಗೆ ಅವಕಾಶ ನೀಡುತ್ತದೆ. ಈ ಕಾಯ್ದೆಯ ಅಡಿಯಲ್ಲಿ ಸಂಘಟಿತ ಅಪರಾಧಗಳಲ್ಲಿ ಭಾಗವಹಿಸುವವರಿಗೆ ಗರಿಷ್ಠ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ನೀಡಬಹುದಾಗಿದೆ. ಇನ್ನು ಆರೋಪ ಪಟ್ಟಿ ಸಲ್ಲಿಸಲು 365 ದಿನಗಳವರೆಗೆ ಸಮಯಾವಕಾಶ ಇರುತ್ತೆ. 1 ವರ್ಷದವರೆಗೂ ಕೂಡ ಟೈಮ್ ಕೊಡಲಾಗಿರುತ್ತೆ. ಇನ್ನು ಅಷ್ಟೊತ್ತಿಗೆ ಅದಾಗಲೇ ಎಲ್ಲವೂ ರೆಡಿಯಾಗಿ ಈತನ ಕೋಕಾ ಕಾಯ್ದೆ ಅಡಿ ಈತನಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.